ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 89ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಆರುಷಿ ಮಾಡಿರುವ ಸಹಾಯಕ್ಕೆ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಕ್ಯಾಮಿಲಿಯೋನ ತನ್ನ ಜೊತೆಗೆ ಕರೆದುಕೊಂಡು ಹೋಗಲು ನೋಡಿದರೆ, ತನ್ನ ತಂದೆ ತಾಯಿಯನ್ನು ಭೇಟಿಯಾಗಲು ಇಷ್ಟವಿಲ್ಲ ಅಂತ ಹಠ ಹಿಡಿದು ಕೂತ ಹುಡುಗಿಯ ಬಳಿ ಬಂದ ಓಜಸ್, ತಪ್ಪು ಮಾಡಿರೋದು ಅವರು, ನೀವ್ಯಾಕೆ ಅವರ ಎದುರಿಗೆ ಹೋಗಿ ನಿಲ್ಲೋಕೆ ಹಿಂಸೆ ಪಡಬೇಕು? ಬದಲಿಗೆ ಹೋಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನೋಡಿ ಮಾಮ್ ಡ್ಯಾಡ್, ನಿಮ್ಮ ಆಯ್ಕೆಯ ವ್ಯಕ್ತಿ ನನ್ನನ್ನು ನರಕಕ್ಕೆ ದೂಡಿದರೆ ನನ್ನ ಆಯ್ಕೆಯ ವ್ಯಕ್ತಿ ನನ್ನನ್ನು ಅದೇ ನರಕದಿಂದ ಹೊರಗೆ ಕರೆತಂದಿದ್ದಾನೆ. ಇನ್ನಾದರೂ ಧರ್ಮಕ್ಕಿಂತ ಜಾತಿಗಿಂತ ಮನುಷ್ಯತ್ವ ಮುಖ್ಯ ಅಂತ ಅವರ ಮುಖಕ್ಕೆ ಹೊಡೆದ ಹಾಗೆ ಹೇಳೋದು ಮಾತ್ರವಲ್ಲ, ಶ್ರವಣ್ ಅವರನ್ನು ಮದುವೆಯಾಗಿ ನಿಮ್ಮ ತಂದೆ ತಾಯಿ ಎದುರಿಗೆ ಖುಷಿಯಾಗಿ ಸಂಸಾರ ಮಾಡಿ ಹೇಳಿದಾಗ ಕ್ಯಾಮಿಲಿಯೋ ಕಣ್ಣು ತೊಳೆದುಕೊಂಡು, ಕರೆಕ್ಟ್ ಸರ್, ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಹೇಳಿ ಶ್ರವಣ್ ಜೊತೆಗೆ ಅವನ ಮನೆಗೆ ಹೋಗಲು ಸಿದ್ಧವಾದ ಹುಡುಗಿಯನ್ನು ಕಳುಹಿಸಿಕೊಟ್ಟ ಆರುಷಿ ಓಜಸ್ ಕಡೆಗೆ ತಿರುಗಿಯೂ ನೋಡದೆ ಮಂದಾರ ಜೊತೆಗೆ ರೂಮ್ನಲ್ಲಿ ಉಳಿದಿರುವ ತನ್ನ ಮಗನನ್ನು ಮಾತನಾಡಿಸಲು ಹೋದಳು. ಶ್ರವಣ್ ಎದುರಿಗೆ ತಾನು ಮಾಡಿರುವ ತಮಾಷೆಗೆ ಮುನಿಸಿಕೊಂಡಿರುವ ಆರುಷಿ ಸದ್ಯಕ್ಕೆ ತನ್ನ ಜೊತೆಗೆ ಮಾತನಾಡುವುದಿಲ್ಲ ಅಂತ ತಾನೇ ಡೈನಿಂಗ್ ಟೇಬಲ್ನಲ್ಲಿ ಕೂತು ತಟ್ಟೆಗೆ ಅನ್ನ ಬಡಿಸಿಕೊಳ್ಳುವ ಸಮಯಕ್ಕೆ ಸರಿಯಾಗಿ ತಾನೇ ಬಂದು ಅವನ ತಟ್ಟೆಗೆ ಊಟ ಬಡಿಸಿ ತಾನು ಅವನ ಎದುರಿಗೆ ಕೂತು ತನ್ನ ತಟ್ಟೆಗೆ ಊಟ ಬಡಿಸಿಕೊಂಡಳು. ಕ್ಯೂಟಿ, ನಿಂದು ಇನ್ನೂ ಊಟ ಆಗಿಲ್ವಾ ಕೇಳಿದರೆ ತಲೆ ಆಡಿಸಿ ಇಲ್ಲ ಅಂದ್ಲು. ಅಡುಗೆ ನೀನೇ ಮಾಡಿದ್ದ? ಸಾಂಬಾರು ಸಖತ್ತಾಗಿದೆ ಹೇಳಿದರೆ ಕತ್ತೆತ್ತಿ ಅವನನ್ನೇ ದುರುಗುಟ್ಟಿಕೊಂಡು ನೋಡಿ ತ್ವಿಷ ಮಾಡಿದ್ದು ಹೇಳಿದ್ಲು. ಅವಳ ಚೂಪಾದ ನೋಟ ನೇರ ಇವನ ಹೃದಯಕ್ಕೆ ಇರಿಯುವಂತೆ ಇತ್ತು. ತಕ್ಷಣ ಮೂಕ ಕಿವುಚಿ ಅದೇ ಅಂದ್ಕೊಂಡೆ, ಊರಲ್ಲಿ ಮಾಡಿದ ಸಾಂಬಾರ್ಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ. ಏನೇ ಹೇಳು, ನಿನ್ನ ಥರ ಅಡುಗೆ ಮಾಡೋಕ್ಕೆ ನಿನ್ನ ಫ್ರೆಂಡ್ಗೆ ಬರಲ್ಲ. ಈ ಸಾಂಬಾರಾದರೂ ಬಿಡು, ಬೆಂಡೆಕಾಯಿ ಗೊಜ್ಜು ಯಾಕೆ ಹೇಳಿದ್ದೆ ತಡ. ಚಿಂಟುನ ಎತ್ತಿಕೊಂಡು ರೂಮ್ ಹೊರಗೆ ಬಂದ ಮಂದಾರ, ಗೊಜ್ಜು ಮಾಡಿದ್ದು ನಮ್ಮ ಆರುಷಿ, ಯಾಕೆ ಓಜು ರುಚಿ ಇಷ್ಟವಾಗ್ಲಿಲ್ವಾ ಕೇಳಿದ್ರೆ, ಸರಿಯಾಗಿ ಬಿದ್ದೆ ಹಳ್ಳಕ್ಕೆ, ಮುಚ್ಕೊಂಡು ಊಟ ಮಾಡಿ ಎದ್ದೋಗೋದು ಬಿಟ್ಟು ಅಡುಗೆಗಳ ಗುಣಗಾನ ಮಾಡುವ ಕರ್ಮ ಬೇಕಿತ್ತ ನಮಗೆ ಗೊಣಗಿಕೊಂಡು ತನ್ನ ಅತ್ತಿಗೆ ಕಡೆ ನೋಡಿದವನು ತನ್ನ ಆಪ್ತರಕ್ಷಕನಂತೆ ಕಂಡ ಚಿಂಟುನ ಬಳಿ ಕರೆದು, ಚಿಂಟು, ದೊಡ್ಡಮ್ಮ ಈಗ ನಿನ್ನ ಫ್ರೆಂಡ್ ಆದ್ರಾ? ನಿನಗೆ ಗೊತ್ತಾ, ಅವರು ಟೀಚರ್, ಆದರೆ ನಿನ್ನ ಥರ ಚಿಕ್ಕ ಮಕ್ಕಳಿಗಲ್ಲ, ದೊಡ್ಡ ಮಕ್ಕಳಿಗೆ ಪಾಠ ಮಾಡ್ತಾರೆ ಹೇಳಿದ್ರೆ ಅಪ್ಪನ ಮಾತಿಗೆ ಕಣ್ಣರಳಿಸಿ, ಹೌದಾ ದೊಡ್ಡಮ್ಮ, ಮತ್ತು ನನಗೆ ಸಾತ ಪಾಠ ಮಾದಿ ಹೇಳಿದರೆ ನಗುತ್ತಾ ಮಂದಾರ, ಆಯಿತು ಕಂದ, ಬಾ ನಾವು ರೂಮಿಗೆ ಹೋಗಿ ಪಾಠ ಕಲಿಯೋಣ, ಇಲ್ಲಿ ನಿನ್ನ ಪಪ್ಪನಿಗೆ ಅಮ್ಮ ಪಾಠ ಮಾಡಲಿ ಹೇಳಿದರೆ, ಅಮ್ಮ ನೀನು ಪಪ್ಪಗೆ ಪಾಠ ಹೇಳ್ಕೊಡ್ತೀಯಾ? ಯಾವ ಪಾಠ ಅಚ್ಚರಿಯಲ್ಲಿ ಕೇಳಿದರೆ ಓಜಸ್ ನಿಟ್ಟುಸಿರು ಬಿಟ್ಟು, ಅಕೌಂಟ್ಸ್ ಪಾಠ ಮಾಡ್ತಾಳೆ ಕಂದ, ಮಾತು ಜಾಸ್ತಿ ಹಾಡಿದರೆ ಪ್ರೀತಿ ಹೇಗೆ ಕರಗಿ ಹೋಗುತ್ತೆ ಅಂತ ಹೇಳಿ ತನ್ನ ಹೆಂಡತಿಯ ಕಡೆಗೆ ಸಪ್ಪೆ ಮುಖ ಮಾಡಿದರೆ ಆರುಷಿಗೆ ನಗು ಬಂದುಬಿಟ್ಟಿತ್ತು. ಅಕ್ಕ, ನನಗೆ ಯಾವ ಕೋಪ ಇಲ್ಲ, ಸುಮ್ಮನೆ ಇವರು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೆ. ಅಕ್ಕ, ಆ ರೂಮ್ನಲ್ಲಿ ಮಾವ ಅಪ್ಪ ಮಲಗಿದ್ದಾರೆ, ಅತ್ತೆ ಅಮ್ಮ ಈ ರೂಮ್ನಲ್ಲಿ ಮಲಗಿದ್ದಾರೆ, ನಾನು ನೀವು ಕೆಳಗೆ ಹಾಸ್ಕೊಂಡು ಮಲ್ಗೋಣವಾ? ನಿಮಗೇನು ತೊಂದರೆ ಇಲ್ಲ ತಾನೇ ಕೇಳಿದ್ರೆ, ನನಗೆ ಯಾವ ತೊಂದರೆಯೂ ಇಲ್ಲ ಆರು, ಇಷ್ಟು ದಿನ ಒಂಟಿಯಾಗಿ ಉಳಿದಿದ್ದ ನನ್ನ ಬದುಕಿಗೆ ಮತ್ತೆ ಈ ಸುಂದರ ಸಂಬಂಧಗಳನ್ನು ತಂದುಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ಲು. ಆದರೆ ಅಕ್ಕ, ಚಿಂಟುಗೆ ಮಂಚದ ಮೇಲೆ ಅಜ್ಜಿ ಜೊತೆಗೆ ಮಲಗು ಅಂದರೆ ನಿಮ್ಮ ಜೊತೆಗೆ ಮಲಗಬೇಕು ಅಂತ ಹಠ ಮಾಡ್ತಾ ಇದ್ದಾನೆ, ಆದರೆ ಅವನು ನಿದ್ದೆಲಿ ತುಂಬ ಹೊರಳಾಡ್ತಾನೆ ಹೇಳಿದ್ರೆ ನಗುತ್ತಾ ಮಂದಾರ, ಮಕ್ಕಳು ಹಾಗೇನೆ ಅಲ್ವಾ, ಅದು ಅಲ್ಲದೆ ಒಂದು ರಾತ್ರಿ ಅಡ್ಜಸ್ಟ್ ಮಾಡಿಕೊಂಡು ಮಲಗಿದ್ರೆ ಆಯಿತು, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀಯಾ? ಊಟ ಮುಗಿಸಿ ಬಾ, ಅಷ್ಟರಲ್ಲಿ ನಾನು ಚಿಂಟುಗೆ ಕತೆ ಹೇಳ್ತಾ ಇರ್ತೀನಿ ಹೇಳಿದರೆ ತನ್ನ ದೊಡ್ಡಮ್ಮನ ಕೊರಳ ತಬ್ಬಿ, ನಂಗೆ ಕತೆ ಹೇಳ್ತೀರಾ? ನನಗೆ ರಾಜ ಕತೆ ಇಷ್ಟ, ಅದೇ ಹೇಳಿ ಪ್ಲೀಸ್, ಮುದ್ದಾಗಿ ಕೋರಿಕೆ ಇತ್ತ ಮಗುವಿಗೆ ಒಪ್ಪಿಗೆ ಕೊಟ್ಟು ರೂಮಿಗೆ ಹೋಗುತ್ತಲೇ, ನಾನೆಲ್ಲಿ ಮಲಗೋದು ಮುಖ ದಪ್ಪ ಮಾಡಿ ಕೇಳ್ದ. ನೀವು ಮಹಿ ಅಣ್ಣ ಹಾಲ್ನಲ್ಲಿ ಹಾಸ್ಕೊಂಡು ಮಲಗಿ, ನನಗೆ ಗೊತ್ತು ನಿಮಗೆ ತೊಂದರೆ ಆಗ್ತಿದೆ ಅಂತ, ಬಟ್ ಏನು ಮಾಡೋದು ಚಂದ್ರ, ನಮ್ಮನೆ ನಿಮ್ಮನೆ ಅಷ್ಟು ವಿಶಾಲವಾಗಿಲ್ಲ, ಜಸ್ಟ್ 2 ಬೆಡ್ರೂಮ್ ಫ್ಲ್ಯಾಟ್ ಹೇಳಿ ಊಟ ಮುಗಿದಿದ್ದ ಕಾರಣ ಇಬ್ಬರ ತಟ್ಟೆಗಳಿಗೆ ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿ ಅವನ್ನ ತೊಳೆಯುತ್ತಾ ಇದ್ದರೆ ಕೈ ತೊಳೆದ ನಂತರ ಟೇಬಲ್ ಮೇಲಿದ್ದ ಪಾತ್ರೆಗಳನ್ನು ತಾನೇ ಅಡುಗೆ ಮನೆಗೆ ತೆಗೆದುಕೊಂಡು ಹೋಗಿ ಕಟ್ಟೆಯ ಮೇಲಿಟ್ಟು, ನೀನೊಬ್ಬಳು ನನ್ನ ಸನಿಹ ಇದ್ದರೆ ಸಾಕು, ನನಗೆ ಯಾವ ತೊಂದರೆಯೂ ಆಗಲ್ಲ ಆರು, ಸುಮ್ಮನೆ ನಿನ್ನ ಕಾಲು ಎಳೆಯಲು ಹಾಗೆ ತಮಾಷೆ ಮಾಡ್ತೀನಿ ಅಷ್ಟೆ ಹೇಳಿ
ಹೊರಡಲು ನೋಡಿದ ಓಜಸ್ ಕೈ ಹಿಡಿದು, ಆ ದುಷ್ಟನ ಕತೆ ಏನಾಯಿತು? ಯಾಕೆ ನೀವಾಗಲಿ ಶ್ರವಣ್ ಆಗಲಿ ಅವನ ಬಗ್ಗೆ ಏನೂ ಹೇಳ್ತಾ ಇಲ್ಲ? ಆತಂಕದಲ್ಲಿ ಕೇಳಿದ್ರೆ ಅವನ ಕೆನ್ನೆ ತಟ್ಟಿ, ಯಾಕಂದರೆ ಅವನ ಅಧ್ಯಾಯ ಮುಗೀತು. ಇನ್ನು ಮುಂದೆ ಏನೇ ಇದ್ದರೂ ಅದನ್ನು ಪೊಲೀಸ್ನವರು ಹ್ಯಾಂಡಲ್ ಮಾಡ್ಕೊಳ್ತಾರೆ. ಈಗ ಆ ದುಷ್ಟನ ಬಗ್ಗೆ ಅಲ್ಲ, ಮಹಿ ಬಗ್ಗೆ ಹೇಳು, ಎಲ್ಲಿ ಅವನು ಕಾಣ್ತಾ ಇಲ್ಲ ಕೇಳಿದ್ರೆ ಓಜಸ್ ತೋಳು ಬಳಸಿ ತ್ವಿಷಾನ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದರು. ಹೇಳಿದ್ರೆ ಸರಿ ಹೋಯಿತು. ಅವನೊಬ್ಬ ಮಜವಾಗಿ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದ. ಈಗ ಅವನು ಬಿದ್ದ ಹಳ್ಳಕ್ಕೆ ಹೇಳಿದ್ದೆ ತಡ. ಅಡುಗೆ ಮನೆಯಲ್ಲಿ ತನ್ನ ಕೈಗೆ ಸಿಕ್ಕ ವಸ್ತುವನ್ನು ತೆಗೆದು ಓಜಸ್ ಮೇಲೆ ಪ್ರಹಾರ ಮಾಡುವಷ್ಟರಲ್ಲಿ ನೀರು ಬೇಕೆಂದು ಅಡುಗೆ ಮನೆ ಬಾಗಿಲಿಗೆ ಬಂದ ತನ್ನ ಅಮ್ಮನನ್ನು ಕಂಡು ಆರುಷಿ ಕೈ ಕೆಳಗಿಳಿಸಿಬಿಟ್ರೆ ಓಜಸ್, ಥ್ಯಾಂಕ್ಸ್ ಅತ್ತೆ, ನೀವು ಬಂದು ನನ್ನ ಜೀವ ಕಾಪಾಡಿದ್ರಿ ಎಂದು ಹೇಳಿ ಭಯ ನಟಿಸುತ್ತಾ ಆರುಷಿ ಕಡೆಗೆ ನೋಡಿ ಕಣ್ಣು ಹೊಡೆದು ಅಡುಗೆ ಮನೆ ಹೊರಗೆ ನಡೆದು ಬಿಟ್ಟರೆ ಜಲಜ ಅವರ ಕಡೆಯಿಂದ ಆರುಷಿಗೆ ಬೈಗುಳಗಳ ಸುರಿಮಳೆ ಶುರುವಾಗಿತ್ತು. ಆರು, ಗಂಡನ ಜೊತೆಗೆ ಹೀಗ ನಡ್ಕೊಳ್ಳೋದು ಪಾಪಾಳಿಯಂದ್ರು. ನಿನ್ನ ಎಲ್ಲ ಮಾತಿಗೂ ಬೆಲೆ ಕೊಟ್ಟು ನಿನ್ನ ಎಲ್ಲ ಕಷ್ಟಗಳಿಗೆ ಜೊತೆಯಾಗಿ ನಿಂತಿರುವ ರೀತಿಗೆ ನೀನು ಅವ್ರಿಗೆ ಜೀವನ ಪೂರ್ತಿ ಆಭಾರಿಯಾಗಿರಬೇಕು. ಆದರೆ ನೀನೇನಮ್ಮ ಅವರ ಮೇಲೆ ಕೈ ಮಾಡಲು ನೋಡಿದ್ಯಾ? ಪುಣ್ಯಕ್ಕೆ ನಿನ್ನ ಅತ್ತೆ ಬದಲು ನಾನು ಬಂದೆ, ಸರಿ. ಅವರೇನಾದರೂ ನಿನ್ನ ಅವತಾರ ನೋಡಿದರೆ ಏನೇ ಗತಿ? ಅಮ್ಮನ ಬೈಗುಳಗಳ ಕೇಳಿಸ್ಕೊಳ್ತಾ ಇದ್ದ ಆರುಷಿ, ಸಾರಿ ಅಮ್ಮ, ಏನೂ ತಮಾಷೆ ಮಾಡೋಕ್ಕೆ ಹೋದೆ ಅಷ್ಟೆ. ನೀನು ಅದೇ ಟೈಮ್ಗೆ ಬಂದು ಏನೋ ನೋಡಿ ಏನೋ ಅಂದ್ಕೊಂಡು ಕಡ್ಡಿನ ಗುಡ್ಡ ಮಾಡ್ತಾ ಇದೆಯಾ ಹೇಳಿದ್ರೆ ಮಗಳ ಮೇಲೆ ಮುನಿಸ್ಕೊಂಡು ಅವಳ ಕೆನ್ನೆ ತಿವಿಯುತ್ತಾ ಬೈದು ಮತ್ತಷ್ಟು ಬುದ್ಧಿ ಮಾತು ಹೇಳಿ ನೀರಿನ ಜಗ್ ಹಾಗೆ ಲೋಟ ಹಿಡಿದು ಜಲಜ ಅವರು ರೂಮ್ಗೆ ಹೋದರೆ ಅವಳು ಚಂದ್ರ ಅಣ್ಣ ಇನ್ನೂ ಬರೋದು ಲೇಟ್ ಆಗತ್ತೆ ಅನಿಸುತ್ತೆ, ನೀವು ಮಲಗಿ ಎಂದು ಹೇಳಿ ತಾನು ರೂಮ್ಗೆ ಹೋಗಲು ನೋಡಿದ ಮಡದಿಯನ್ನು ತಡೆದು ನನ್ನ ಮೇಲೆ ಕೋಪನ ಅವಳನ್ನು ಬಳಸಿ ಕೊರಳಲ್ಲಿ ಮುಖ ಹುದುಗಿ, ನಿಮ್ಮ ಬುದ್ಧಿ ಏನು ಅಂತ ಗೊತ್ತಿದ್ದು ನಾನು ಯಾಕೆ ಕೋಪ ಮಾಡಿಕೊಂಡು ನನ್ನ BP ಜಾಸ್ತಿ ಮಾಡ್ಕೊಳ್ಳಿ? ಹೋಗಿ ಮಲಗಿ. ಅಣ್ಣ ಬಂದರೆ ನೀವೇ ಬಾಗಿಲು ತೆಗಿತೀರಾ ಕೇಳಿದ್ರೆ ಅಣ್ಣ ಬಂದರೆ ಬಾಗಿಲು ತೆಗಿತೀನಿ. ಹಾಗೆ ಅಣ್ಣ ಬರೋವರೆಗೂ ನೀನು ನನ್ನ ಜೊತೆ ಇಲ್ಲೇ ಇರ್ತೀಯಾ? ಮೋಹಕವಾಗಿ ನುಡಿಯುತ್ತಾ ಅವಳ ಕೊರಳ ಮೇಲೆ ತುಟಿ ಊರಿದೆ ತಡ. ಅವನ ಎದೆಗೆ ಕೈ ಹಾಕಿ ಹಿಂದೆ ದೂಡಿದ ಆರುಷಿ, ಛೆ, ಏನು ಚಂದ್ರ ನೀವು, ಸ್ವಲ್ಪ ಆದರೂ ಬುದ್ಧಿ ಇರೋದು ಬೇಡವಾ? ಮಗು ಇನ್ನೂ ಮಲಗಿಲ್ಲ, ಅಲ್ಲದೆ ಮನೆಯವರೆಲ್ಲ ಇದ್ದಾರೆ ಹೇಳಿದ್ರೆ ಅವಳ ನಡು ಬಳಸಿ ಬರಸೆಳೆದುಕೊಂಡವನು, ನಮ್ಮನೆ ಸೀನಿಯರ್ ಸಿಟಿಜನ್ಗಳೆಲ್ಲ ಆಗಲೇ ಗೊರಕ್ಕೆ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ. ಇನ್ನು ಚಿಂಟು ಅವನು ಆಗಲೇ ಮಲಗ್ದ ಅಂತ ಕಾಣುತ್ತೆ, ಅದಕ್ಕೆ ನೋಡು ಮನೆ ಫುಲ್ ಸೈಲೆಂಟ್ ಆಗಿದೆ. ಇನ್ನು ಅತ್ತಿಗೆ ಅವರಿಗೂ ಬೆಳಿಗ್ಗೆಯಿಂದ ಕೆಲಸ, ನಂತರ ಇಲ್ಲಿಗೆ ಟ್ರಾವೆಲ್ ಮಾಡಿದ್ದು ಸುಸ್ತಾಗಿರುತ್ತೆ ಕಣೆ. ಅಷ್ಟಕ್ಕೂ ಬೈ ಮಿಸ್ಟೇಕ್ ಯಾರಾದರೂ ಅಪ್ಪಿ ಬಂದು ನಮ್ಮನ್ನು ಹೀಗೆ ನೋಡಿದ್ರು ತಪ್ಪೇನು? ನಾನು ನಿನ್ನ ಗಂಡ, ಅಗ್ನಿ ಸಾಕ್ಷಿಯಾಗಿ ನಿನ್ನ ಕತ್ತಿಗೆ ತಾಳಿ ಕಟ್ಟಿದ್ದೀನಿ. ಇಷ್ಟು ಅಡ್ವಾಂಟೇಜ್ ತಗೊಂಡಿಲ್ಲ ಅಂದರೆ ಹೇಗೆ ಕೇಳಿದ್ರೆ ನಗುತ್ತಾ ಓಜಸ್ ಕೊರಳಿಸುತ್ತಾ ತನ್ನ ಕೈಮಾಲೆ ಹಾಕಿದವಳು, ಹೌದಲ್ವಾ? ಪಾಪ ಸಾಹೇಬ್ರಿಗೆ ಮದುವೆ ಆಗಿದೆ, ಆದರೆ ಆಗಲೇ ಏನೋ ಹೇಳ್ತಾ ಇದ್ದಂಗಿತ್ತು. ಅಣ್ಣ ಆರಾಮಾಗಿ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡಿಕೊಂಡು ಇರೋದು ಬಿಟ್ಟು ಅವನು ಹಳ್ಳಕ್ಕೆ ಬಿದ್ದ ಅಂತ, ಕರೆಕ್ಟ್ ಅಲ್ವಾ? ಮತ್ತು ನಿಮಗೆ ಈ ಹಳ್ಳದ ಜೊತೆ ರೊಮ್ಯಾನ್ಸ್ ಹಾಕಬೇಕು? ಹೋಗಿ ಸರ್, ಇನ್ನೊಂದು 2-3 ದಿನ ಈ ಮನೆ ತುಂಬ ಜನ ಇರುವವರೆಗೂ ನೀವು ನಿಮ್ಮ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡಿ ಹೇಳಿ ಅವನ ಕೆನ್ನೆಯನ್ನು ಮೆಲ್ಲಗೆ ಚಿವುಟಿ ಗುಡ್ ನೈಟ್ ಮಿಸ್ಟರ್ ಟೆಂಪ್ರರಿ ಬ್ಯಾಚುಲರ್ ಹೇಳಿ ತನ್ನ ಪಾಡಿಗೆ ರೂಮ್ ಹೋಗಿ ಬಾಗಿಲು ಮುಂದೆ ಮಾಡಿದ ಹುಡುಗಿ ಕಷ್ಟಪಟ್ಟು ತನ್ನ ನಗು ತಡೆ ಹಿಡಿದುಕೊಂಡು, ಆಯ್ತಾ ಕೆಲಸ? ಅದಾಗಲೇ ನಿದ್ದೆಗೆ ಜಾರಿದ್ದ ಚಿಂಟುಗೆ ಬ್ಲ್ಯಾಂಕೆಟ್ ಹೊದಿಸಿ ಎದ್ದು ಗೋಡೆಗೆ ಹೊರಗೆ ಕೂತ ಮಂದಾರ ತಮಗೆ ನಿದ್ದೆ ಬರ್ತಿಲ್ಲ ಅಂತ ಆರುಷಿ ಜೊತೆಗೆ ಮಾತಿಗಿಳಿದ್ರೆ ಅವಳು ಮಂದಾರ ಅವರ ಎದುರಿಗೆ ಮಂಚಕ್ಕೆ ಹೊರಗೆ ಕೂತವಳು, ಕೆಲಸ ಎಲ್ಲ ಆಯ್ತಕ್ಕ, ಆದರೆ ಮಹಿ ಅಣ್ಣ ಇನ್ನೂ ಬಂದಿಲ್ಲ, ಅದಕ್ಕೆ ಚಂದ್ರ ಕಾಯ್ತಾ ಇದ್ದಾರೆ ಹೇಳಿದ್ರೆ ನಗುತ್ತಾ, ಬರ್ತಾನೆ ಬಿಡು, ಪಾಪ ಹುಡುಗನಿಗೆ ಹೀಗೆ ತಾನೇ ಪ್ರೀತಿಯಾಗಿದೆ, ತನ್ನ ಹುಡುಗಿ ಜೊತೆಗೆ ಸ್ವಲ್ಪ ಸಮಯ ಕಳೆಯುವ ಆಸೆ ಇರುತ್ತೆ ಅಲ್ವಾ? ಅದು ಸರಿ, ತ್ವಿಷಾ ಹೇಗೆ, ಯಾವಾಗಿನಿಂದ ನಿನಗೆ ಪರಿಚಯ ಕೇಳಿದ್ರೆ ತನ್ನ ಸ್ನೇಹಿತೆಯ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ ಆರುಷಿ, ಹುಡುಗಿ ಒಳ್ಳೆಯವಳೆ, ಆದರೆ ಸ್ವಲ್ಪ ಪಿಕಲ್ ಮೈಂಡೆಡ್, ಅವಳಿಗೆ ಮಹಿ ಅಣ್ಣನ ಥರ ಸ್ವಲ್ಪ ಪ್ರಬುದ್ಧತೆ ಇರುವ ಹುಡುಗನೇ ಮ್ಯಾಚ್ ಆಗೋದು ಅಕ್ಕ. ಏನಾದರೂ ಚಂದ್ರನಂಥವರು ಸಿಕ್ಕರೆ ಅಷ್ಟೆ. ಅವಳು ಈ ಹಿಂದೆ ಓಜಸ್ನ ಇಷ್ಟಪಟ್ಟಿದ್ದನ್ನು ನೆನೆದು ಏನಾದರೂ ಅವರಿಬ್ಬರಿಗೂ ಜೋಡಿ ಆಗಿದ್ದರೆ ಊಹಿಸೋಕ್ಕೂ ಆಗದೆ ಒಳಗೊಳಗೆ ನಗುತ್ತಾ
ಅವಳು ಈ ಮದುವೆ ಸಂಸಾರ ಇದನ್ನೆಲ್ಲ ಫ್ಯಾಂಟಸಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕ. ಸ್ವಲ್ಪ ಜವಾಬ್ದಾರಿ ಕಡಿಮೆ. ಪಾಪ ಅವಳ ತಂದೆ ತಾಯಿ ಮಗಳಿಗೆ 28 ಆಯಿತು, ಇನ್ನೂ ಮದುವೆ ಆಗಿಲ್ಲ. ಹೋಗೋ ಬರೋರೆಲ್ಲ ಯಾವಾಗ ಮದುವೆ ಅಂತ ಕೇಳ್ತಾನೆ ಇರ್ತಾರೆ. ಆದರೆ ಇವಳು ಯಾವ ಗಂಡನ್ನು ತೋರಿಸಿದ್ರೂ ಒಪ್ಪೋದೇ ಇಲ್ಲ ಅಂತ ಬೇಸರಪಟ್ಟು ನನಗೂ 1-2 ಸಲ ಫೋನ್ ಮಾಡಿ ನಿಮ್ಮ ಫ್ರೆಂಡ್ಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳಿದರು. ಹಾಗೆ ಒಂದು ಸಲ ನಮ್ಮ ಆಫೀಸ್ ಪಾರ್ಟಿನಲ್ಲಿ ಚಂದ್ರ ಅವರನ್ನು ಭೇಟಿಯಾಗಿ ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ಲು. ಆದರೆ ಆಮೇಲೆ ಚಂದ್ರ ಅವರೇ ತ್ವಿಷಾ ಹತ್ರ ಮಾತಾಡಿ ಅವಳ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅಂತ ಹೇಳಿದ್ದು ಅಲ್ಲದೆ ಚಂದ್ರ ಅವರಿಗಿಂತ ಇವಳ ವಯಸ್ಸು ದೊಡ್ಡದು ಅಂತ ಗೊತ್ತಾದ ಮೇಲೆ ಸುಮ್ಮನಾದ್ಲು. ಆದರೆ ಮಹಿ ಅಣ್ಣ ಹೇಗೆ ಅವಳಿಗೆ ಇಷ್ಟ ಆದರು ಅಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮ ಮದುವೆ ಅಟೆಂಡ್ ಮಾಡೋಕ್ಕೆ ಊರಿಗೆ ಬಂದಿದ್ದಾಗ ಅಣ್ಣ ಅವಳ ಹಿಂದೆ ಮುಂದೆ ಮಿಸ್ಸು ಅಂತ ಓಡಾಡ್ತಾ ಇದ್ರು. ಹಾಗೆಲ್ಲ ಕಿರಿಕಿರಿ ಮಾಡಿಕೊಂಡು ರೇಗ್ತಾ ಇದ್ಲು. ಆಮೇಲೆ ಅಣ್ಣ ಮೇಡಮ್ ಅನ್ನೋಕ್ಕೆ ಶುರು ಮಾಡಿದ ಮೇಲೆ ಕೋಪ ಹೋಗಿ ಅವಳ ಮುಖದಲ್ಲಿ ನಗು ಬಂತು. ಆಮೇಲೆ ಅದೇಗೆ ಫ್ರೆಂಡ್ಶಿಪ್ ಬೆಳೀತೋ ಗೊತ್ತಿಲ್ಲ. ಇಬ್ಬರು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ದಿನ ಚಾಟ್ ಮಾತಾಡ್ತಾ ಇದ್ರಂತೆ. ಇದೆಲ್ಲ ಇವತ್ತೇ ಅವಳು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. 2 ಕಡೆನೂ ಮನೆ ಹಿರಿಯರು ಯಾವುದೇ ತಕರಾರು ಮಾಡದೆ ಈ ಮದುವೆಗೆ ಒಪ್ಪಿಗೆ ಕೊಡ್ತಾರೆ ಅನಿಸುತ್ತೆ ಅಲ್ವಾ ಅಕ್ಕ? ಯಾಕಂದರೆ ಈ ಸಂಬಂಧ ಬೇಡ ಅನ್ನೋಕ್ಕೆ ಯಾವ ಕಾರಣ ಕೂಡ ಇಲ್ಲ. ಒಂದು ಸಲ ಮನೆ ಹಿರಿಯರು ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟುಬಿಟ್ರೆ ಒಳ್ಳೆ ದಿನ ನೋಡಿ ಮಹಿ ಅಣ್ಣ ತ್ವಿಷಾ ಮದುವೆ ಮಾಡಿ ಬಿಡೋದೆ. ಅಲ್ಲಿಗೆ ಅವರಿಬ್ಬರ ಲೈಫ್ ಒಂದು ಅದಕ್ಕೆ ಬಂದ ಹಾಗೆ. ಆದರೆ ನಿಮ್ಮ ಲೈಫ್ ಮುಂದೆ ಹೇಗೆ ಅಕ್ಕ ಕೇಳಿದ್ರೆ ಮಲಗಿದ್ದ ಮಗು ತಲೆ ನೇವರಿಸುತ್ತಾ ನನ್ನ ಜೀವನಕ್ಕೆ ಏನಾಗಿದೆ, ಚೆನ್ನಾಗೇ ಇದೆಯಲ್ಲ, ನಾನು ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ, ಕೈ ತುಂಬ ಸಂಬಳ, ಈಗಂತೂ ಒಂಟಿ ಅನ್ನೋ ಬೇಸರವೂ ಇಲ್ಲ. ಅತ್ತೆಗೆ ಆಗಲೇ ಹೇಳಿದ್ದೆ ಇನ್ಮೇಲೆ ವಾರಾಂತ್ಯ ಅಲ್ಲದೆ ಹಬ್ಬಗಳಿಗೆ ಹಳ್ಳಿಗೆ ಬಂದು ಹೋಗ್ತೀನಿ ಅಂತ. ಅಷ್ಟೇ ಅಲ್ಲ, ಈಗಂತೂ ನನ್ನ ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ನೀನು ತ್ವಿಷಾ ನನಗೆ ತಂಗಿಯರ ಹಾಗೆ ಸಿಕ್ಕಿದ್ದೀರ. ಅಲ್ಲದೆ ಬೆಳ್ಳಿ ಚಿಂಟು, ಈ ಮಕ್ಕಳ ನಿಷ್ಕಲ್ಮಶ ಪ್ರೀತಿ ಬದುಕೋಕೆ ಇಷ್ಟು ಸಾಕು ಅಲ್ವಾ ಆರು? ಕೇಳಿದ್ರೆ ಬದುಕೋಕೆ ಇಷ್ಟು ಸಾಕು ಅಕ್ಕ, ಆದರೆ ಜೀವಿಸೋಕೆ ಕೇಳಿದ್ರೆ ಸಣ್ಣ ವಿಷಾದದ ನಗು ಅವರ ಮುಖದ ಮೇಲೆ ಹಾದು ಹೋಯಿತು. ನಿನ್ನ ಮಾತಿನ ಅರ್ಥ ಮದುವೆ ಸಂಗಾತಿ ಮಕ್ಕಳು ಅಂತಾನ ಕೇಳಿದ್ರೆ ಸಣ್ಣದಾಗಿ ಹೌದು ಅನ್ನುವಂತೆ ತಲೆ ಆಡಿಸಿದ್ಲು. ಒಂದು ಕಾಲದಲ್ಲಿ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ ಆರು. ಗಂಡ ಮಕ್ಕಳು ಸಂಸಾರ ನನ್ನದೇ ಒಂದು ಪುಟ್ಟ ಪ್ರಪಂಚ. ಆದರೆ ಈಗ ಅದನ್ನೆಲ್ಲ ದಾಟಿ ನಾನು ತುಂಬ ಮುಂದೆ ಬಂದುಬಿಟ್ಟಿದ್ದೀನಿ. ಒಂದು ಹೆಣ್ಣಿಗೆ ಮದುವೆಯೇ ಯಾಕೆ ಅಂತಿಮ ಗುರಿಯಾಗಿರಬೇಕು? ಅವಳು ಮದುವೆ ಆಗಿದ್ದರೆ ಮಾತ್ರವೇ ಯಾಕೆ ಪರಮಸುಖಿ ಅಂತ ಈ ಸಮಾಜ ತಿಳಿದುಕೊಳ್ಳುತ್ತೆ. ಈಗ ನೀನೇ ಹೇಳು, ಅಕಸ್ಮಾತ್ ಓಜು ನಿನ್ನ ಬದುಕಿಗೆ ಬರದೆ ನೀ ಹಾಗೇ ಉಳಿದಿದ್ರೆ ಎಂದಾದರೂ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಕೇಳಿದ್ರೆ ಇಲ್ಲ ಅಂತ ಗೋಣಾಡಿಸಿದ್ಲು. ನೋಡು ಆರು, ದೇವರು ನಿನ್ನ ಹಣೆಯಲ್ಲಿ ಓಜುನ ನಿನ್ನ ಸಂಗಾತಿಯಾಗಿ ಬರೆದಿದ್ದ. ಅದಕ್ಕೆ ಅದು ಹೇಗೋ ನೀವಿಬ್ಬರು ಒಂದಾಗುವಂತೆ ಅವನೇ ದಾರಿ ತೋರಿಸ್ದ. ಇವತ್ತು ನಿಮ್ಮಿಬ್ಬರನ್ನು ನೋಡಿದಾಗ ನಿಜಕ್ಕೂ ಖುಷಿಯಾಗತ್ತೆ. ಹಾಗಂತ ನನಗೂ ಇದೇ ಸಂಸಾರದ ಸುಖ ಬೇಕು ಅಂತ ನನ್ನ ಮನಸ್ಸಿನ ವಿರುದ್ಧ ಹೋಗಿ ಮತ್ತೊಂದು ಮದುವೆ ಮಾಡಿಕೊಳ್ಳಾರೆ ಹೇಳಿದ್ರಿ. ನಿಟ್ಟುಸಿರು ಬಿಟ್ಟು ಯಾಕಕ್ಕ, ಒಳ್ಳೆ ಹುಡುಗಿ ಸಿಕ್ಕರೆ ಮದುವೆ ಆಗೋಕೆ ಏನು ಅಡ್ಡಿ? ನಿಮ್ಮ ತವರು ಮನೆಯಲ್ಲಿ ಏನಾದರೂ ಕೊಂಕು ಮಾತಾಡ್ತಾರಾ? ಅವರನ್ನೆಲ್ಲ ಚಂದ್ರ ನೋಡ್ಕೊಳ್ತಾರೆ ಬಿಡಿ ಹೇಳಿದರೆ. ಆರುಷಿ ಮಾತಿಗೆ ನಕ್ಕ ಮಂದಾರ ಗಂಡನಿಗೆ ತಕ್ಕ ಹೆಂಡತಿ. ಅವನ ಕೋಪವನ್ನು ಕಡಿಮೆ ಮಾಡೋದು ಬಿಟ್ಟು ಹೀಗೆಲ್ಲ ಹೇಳಿ ಅದನ್ನು ಸಪೋರ್ಟ್ ಮಾಡ್ತೀಯಲ್ಲೇ ತಾಯಿ ಎಂದು ಹೇಳಿದವರು ಕಾಲು ಚಾಚಿ ಅನಾಮತ್ತಾಗಿ ಆರುಷಿ ಮಡಿಲಲ್ಲಿ ತಲೆ ಇರಿಸಿ, ನನಗೆ ಯಾಕೋ ಈ ಮದುವೆ ಸಂಸಾರದ ಮೇಲೆ ನಿಜಕ್ಕೂ ಜಿಗುಪ್ಸೆ ಬಂದುಬಿಟ್ಟಿದೆ ಆರುಷಿ. ಆದರೆ ಸುಧಾನ ಭೇಟಿಯಾದಾಗಿನಿಂದ ಅವಳ ನರಳಾಟ, ಅವಳು ಪಡೆಯುವ ಟ್ರೀಟ್ಮೆಂಟ್ಗೆ ಆಗುವ ಖರ್ಚು ವೆಚ್ಚದ ಲೆಕ್ಕ ನೋಡಿದ ಮೇಲೆ ನಾನು ಯಾಕೆ ಇಂತಹ ಏಡ್ಸ್ ಅಥವಾ HIV ಪೀಡಿತ ಜನರಿಗಾಗಿ ಏನಾದರೂ ಕೈಲಾದ ಸಹಾಯ ಮಾಡಬಾರ್ದು ಅನ್ನೋ ಹಂಬಲ ಉಂಟಾಗಿದೆ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.